ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಕುಂಬಾರ್. ಇಂದಿನ ಸಾಧನೆ ಬದುಕು ವಾರದ ಅತಿಥಿಯಾದ ಶ್ರೀಯುತ್ ಎಸ್ ಆನಂದ್ ಇವರೊಬ್ಬ ಮೃದಂಗ ವಿದ್ವಾಂಸರು ಹಾಗೂ ಸಂಗೀತ ಗಾಯಕರು. ಇವರ ವೃತ್ತಿಯಿಂದ ಸಿವಿಲ್ ಇಂಜಿನಿಯರ್ ಆಗಿದ್ದು, ಅವರು ತಮ್ಮ ವೃತ್ತಿ ಜೊತೆಗೆ ಈ ಸಂಗೀತ ಕ್ಷೇತ್ರಕ್ಕೆ ಒಂದು ದೊಡ್ಡ ಅಪಾರ ಕೊಡುಗೆ ಕೊಡ್ತಾರೆ. ಇವತ್ತು ನಮ್ಮ ವೇದಿಕೆ ಮೇಲೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಬನ್ನಿ, ಅವರ ಜೊತೆಗೆ ಅವರ ಕಲಾ ಸಾಧನೆಯ ಬದುಕು ಹಾಗೂ ಸಂಗೀತ ಕ್ಷೇತ್ರದ ಕೊಡುಗೆ ಅವರ ಜೊತೆಗೆ ನಾವು ಹಂಚಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತಿನ ವೇದಿಕೆ ಮೇಲೆ ನಿಮ್ಮ ಕಲಾಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆ ಇದೆ. ನಿಮ್ಮ ಬಾಲ್ಯ ಜೀವನ, ನಿಮ್ಮ ಹುಟ್ಟಿದ ಊರು? ನಾನು ಮೊದಲನೇದಾಗಿ ಹುಟ್ಟಿದಂಥ ಸ್ಥಳದ ಹೆಸರು ಚನ್ನಪಟ್ಟಣ. ಓಕೆ. ನಾವು ಅದಾದ ನಂತರ ಬೆಂಗಳೂರಿಗೆ ಬಂದು ನಮ್ಮ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿದ್ದರು. ಸೊ ನಾವು ಪೊಲೀಸ್ ಕ್ವಾರ್ಟರ್ಸಲ್ಲಿದ್ವಿ. ನಾನು ಅಲ್ಲಿ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಫೋರ್ತ್ ಸ್ಟ್ಯಾಂಡರ್ಡ್ವರೆಗೂ ನಾವು ಅಲ್ಲಿ ವ್ಯಾಸಂಗ ಮಾಡಿದೆ. ಅದಾದ ನಂತರ ನಿಮ್ಮ ತಾಯಿ ತಂದೆ ಹೆಸರು? ನಮ್ಮ ತಂದೆ ಹೆಸರು ಎಸ್ ವಿ ನಾರಾಯಣರಾವ್ ಅಂತ, ತಾಯಿ ಹೆಸರು ಸರಸ್ವತಮ್ಮ. ನಮ್ಮ ತಂದೆ ತಾಯಿಗೆ 7 ಜನ ಮಕ್ಕಳು. ನಾನು ಅದರಲ್ಲಿ ಗಂಡು ಮಕ್ಕಳು 4 ಜನ, ಹೆಣ್ಮಕ್ಳು 3 ಜನ. ಗಂಡು ಮಕ್ಕಳಲ್ಲಿ ನಾನು 3ನೇವನು. ನಿಮ್ಮ ಶಿಕ್ಷಣ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಿದ್ರೆ ನಾವು ತುಂಬಾ ಬಡತನದಲ್ಲಿ ಇದ್ದಂಥವ್ರು. ಹೆಸರಿಗಷ್ಟೇ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದು ನಮ್ಮ ತಂದೆ. ಬಹಳ ಬಡತನ, ಒಂದು ಪೂರ್ ಫ್ಯಾಮಿಲಿಯಲ್ಲಿ ಇದ್ದವರು. ಮತ್ತೆ ನಮ್ಮ ತಂದೆಗೆ 6 ತಿಂಗಳಿಗೆ 8 ತಿಂಗಳಿಗೆ ಒಂದೊಂದು ಊರು ಟ್ರಾನ್ಸ್ಫರ್ ಮಾಡೋರು. ನಾವು ಇಲ್ಲಿ 3rd ಸ್ಟ್ಯಾಂಡರ್ಡ್ ಅರ್ಧ ಇಲ್ಲಿ ಓದಿದ್ರೆ ಇನ್ನೊಂದು ಸ್ಕೂಲಲ್ಲಿ ಓದ್ತಾ ಇದ್ವಿ, ಇನ್ನೊಂದು ಊರಲ್ಲಿ. ಇನ್ನೊಂದು ಅಲ್ಲಿ ಅರ್ಧ ಓದಿದ್ರೆ ಇನ್ನೊಂದು ಊರಲ್ಲಿ ಅರ್ಧ ಓದ್ತಾ ಇದ್ವಿ. ಬಿಕಾಸ್ ಈ ಥರ ಟ್ರಾನ್ಸ್ಫರಬಲ್ ಜಾಬ್ ಆಗಿದ್ರಿಂದ. ಮತ್ತೆ ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಟೋಟಲ್ ಆಗಿ ಹೇಳೋದಾದ್ರೆ ನಮ್ಮ ಎಜುಕೇಶನ್ ಎಲ್ಲ ಒಂಥರ ಬಡತನದಲ್ಲೇ ಆಯ್ತು. ಈ ಬಡತನದಲ್ಲೇ ಮುಗೀತು ಎಜುಕೇಶನ್. ಆದ್ರೆ ನಿಮ್ಮ ತಂದೆಯವ್ರ ಬಗ್ಗೆ ಕೇಳಿದ್ರೆ ಅಂದ್ರೆ ತುಂಬಾ ಬಹಳ ನಿಷ್ಠಾವಂತ, ಒಬ್ಬ ಪ್ರಾಮಾಣಿಕತೆ ಅಂತ, ಬಹಳ ನಿಷ್ಠಾವಂತ. ನೌಕರಿದಲ್ಲಿದ್ದಲ್ಲಿ ಆ ಸಂದರ್ಭದಲ್ಲಿ ಒಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹೇಳಿದ್ರಿ? ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಜ್ಞಾಪಕ ಇದೆ. ನಾನು ಚಿಕ್ಕವನು ತುಮಕೂರಲ್ಲಿದ್ವಿ. ನಾವು ತುಮಕೂರಲ್ಲಿದ್ದಾಗ ನನ್ನ ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಅಲ್ಲಿ ಸೋಮೇಶ್ವರ ಎಕ್ಸ್ಟೆನ್ಷನ್ ಅಂತ ಮನೇಲಿದ್ವಿ ನಾವು. ಅಲ್ಲಿ ಒಂದು ದಿನ ಶಿವರಾತ್ರಿಗೆ ಅದೇನೋ ಇಸ್ಪೀಟ್ ಆಡೋದಕ್ಕೆ ಅದಕ್ಕೆ ಪರ್ಮಿಷನ್ ಕೇಳೋದಕ್ಕೆ ಅಲ್ಲಿ ಲೋಕಲ್ ರೌಡೀಸ್ ಕೆಲವರೆಲ್ಲ, ನಾನು ನೋಡಿದ್ದು, ನಾನು ಕಣ್ಣಾರೆ ನೋಡಿದ್ದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಬೆಳ್ಳಿ ತಟ್ಟೆಯಲ್ಲಿ 100 ರೂಪಾಯಿ, ಆ ಕಾಲದ 100 ರೂಪಾಯಿ ಕಟ್ಟುಗಳನ್ನ ತಂದು ನಮ್ಮ ತಂದೆ ಕೊಡೋಕೆ ಬಂದರು. ನಮ್ಮ ತಂದೆ ಅದನ್ನು ರೆಫ್ಯೂಸ್ ಮಾಡಿಬಿಟ್ರು, ತಳ್ಳಿಬಿಟ್ರು. ನೀವೇನು ಮಾಡಿದ್ರು ನಾನು ಆಡೋದಕ್ಕೆ ಬಿಡೋದಿಲ್ಲ, ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಮತ್ತು ಅವತ್ತಿನ ದಿನ ಅವ್ರಿಗೆ ಯಾವ ಒಂದು ಆಕ್ಟಿವಿಟೀಸ್ ಮಾಡೋಕ್ಕೆ ಅವತ್ತು ಬಿಡಲಿಲ್ಲ. ಅದೊಂದು ನನ್ನ ಕಣ್ಣಾರೆ ನೋಡಿರೋದ್ರಿಂದ ನನಗೆ ಜ್ಞಾಪಕ ಇದೆ. ಅದೊಂದೇ ವಿಚಾರ. ಪ್ರತಿಯೊಂದು ವಿಚಾರದಲ್ಲೂ ಒಬ್ಬರು ಸಣ್ಣ ಪೊಲೀಸ್ ಅವ್ರ ಕೈ ಕೂಡ ಒಂದು ಗಾಡಿ ಹೊರಸ್ಕೊಂತ ಇರಲಿಲ್ಲ, ಬುಲೆಟ್ನ ಆಬ್ಲಿಗೇಷನ್ ಅಂತ. ಆಮೇಲೆ ಅವನೇನೋ ನಾಳೆ ಕೆಲಸ ಹೇಳಿದ್ರೆ ಮಾಡಬೇಕಾಗುತ್ತೆ, ಆ ಥರ ಮೆಂಟಾಲಿಟಿ ನಮ್ಮ ತಂದಿದ್ದು. ಭಾಳ ಅಷ್ಟು ತುಂಬಾ ನಿಷ್ಠಾವಂತರಾಗಿದ್ರು. ಯಾವತ್ತಾದ್ರೂ ಅವರ ಲೈಫ್ ನಲ್ಲಿ ಅಂದ್ರೆ ಅವ್ರು ಮಾಡಿದ ಒಂದು ಕೆಲಸಕ್ಕಾಗಿ, ಅವರ ಪ್ರಾಮಾಣಿಕತೆ ನಿಷ್ಠೆಗಾಗಿ ಅವ್ರಿಗೊಂದು ಹೆಮ್ಮೆ ನಿಮಗೇನು ಅನಿಸಿದೆ? ಆ ತರ ನಮ್ಮ ತಾಯಿ ತಂದೆ ಇದ್ದಕ್ಕೆ ನಮಗೆ ಹೆಮ್ಮೆ ಅನಿಸಿದೆ ಸರ್. ಯಾಕಂದ್ರೆ ನಮ್ಮ ತಂದೆಯವರು ಅಷ್ಟು ನಿಷ್ಠಾವಂತರಾಗಿ ಇದ್ದಿದ್ದಕ್ಕೇನೆ ನಾವೆಲ್ಲ ದೇವರು ಇವತ್ತಿನ ದಿನ ನಮಗೆ ಚೆನ್ನಾಗಿಟ್ಟಿದ್ದಾರೆ. ಅವ್ರು ಏನಾರು ಆಸ್ತಿ ಮಾಡಿದ್ದೀರಾ, ನಾವು ಅಣ್ಣ ತಮ್ಮಂದ್ರು ಆಸ್ತಿಗೋಸ್ಕರ ಜಗಳ ಆಡಿ ಮತ್ತೊಂದು ಮಾಡಿ ಅದೊಂದು ಗಾದೆ ಇದೆ, ನಾವೇನಾದ್ರು ಪಾಪಗಳು ಮಾಡಿದ್ರೆ ನಮ್ಮ ಮಕ್ಕಳು ಮರಿಮಕ್ಕಳು ಕಾಡುತ್ತೆ ಅಂತ. ಆ ದೇವ್ರ ದಯೆಯಿಂದ ನಮ್ಗೇನಾದ್ರು ಒಳ್ಳೇದಾಗ್ತಾ ಇದೆ ಇವತ್ತು ಅಂತ ಅನ್ಸಿದ್ರೆ ಅದು ನಮ್ಮ ತಂದೆಯವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳು. ಇನ್ನೊಂದು ವಿಷಯ ಏನಂತಂದ್ರೆ, ನಿಮ್ಮ ತಂದೆಯವರು ಗೋವಿಂದನ ಭಕ್ತ ಇದ್ರಂತೆ. ಹೌದು. ಸೊ ಆ ಸನ್ನಿವೇಶನ ಒಂದು ಆಗಿದೆ ಘಟನೆ ಹೇಳಿ ಸರ್. ಅದನ್ನ ಹೇಳ್ಬೇಕು ಅಂದ್ರೆ ನಾವು ಹುಟ್ಟದಾಗ್ಲಿಂದ ನಮ್ಮನ್ನ 3 ತಿಂಗಳು ಒಂದ್ಸಲಿ ತಿರುಪತಿ ಕರ್ಕೊಂಡು ಹೋಗೋರು ಅಂತ. ಇನ್ನೊಂದು ವಿಶೇಷ ಏನಂದ್ರೆ, ಆ ಕಾಲದಲ್ಲಿ ಚಿನ್ನದ ರೇಟ್ ಏನಿತ್ತು ಅನ್ನೋ ಗೊತ್ತಿಲ್ಲ, ತುಂಬಾ ಕಡಿಮೆ ಇತ್ತು ಅವಾಗ. ನಾನು ಹೇಳ್ತಾ ಇರೋದು ಎಲ್ಲ 75 ಇಸ್ವಿಲಿ.
ಅವಾಗ ನಮ್ಮ ತಂದೆ ಒಂದು ಸಲ 3 ತಿಂಗಳಿಗೂ ನಮ್ಮ ತಾಯಿನ ಒಂದ್ಸಲಿ ಕರ್ಕೊಂಡು ಹೋದ್ರೆ ಮಾಂಗಲ್ಯ ಸಮೇತ ಉಂಡಿಗೆ ಹಾಕಿಸ್ಬಿಡೋರು. ಚಿನ್ನದ ಸರನ ಹಾಕಿಸ್ಬಿಟ್ಟು ಅಲ್ಲಿ ಅಷ್ಟು ತರ ಕಟ್ಕೊಂಡು ಕರ್ಕೊಂಡ್ಬರೋರು. ಬಂದು ತಿರ್ಗಾ ಇನ್ನೊಂದು ವಾರದಲ್ಲಿ ತಿರ್ಗಾ ಮಾಂಗಲ್ಯ ಚೇಂಜ್ ಮಾಡ್ಸೋರು. ಆ ತರ ನಾವು ನೋಡಿದ್ದನ್ನು ಹೇಳ್ತೇನೆ, ಆ ತರ ಮಾಡೋರು ಅಂತ. ಅಷ್ಟು ಗೋವಿಂದ ನಿಷ್ಠಾವಂತರು ಅವರು. ಗೋವಿಂದ ಅಂದ್ಬಿಟ್ರೆ ಅವ್ರಿಗೆ ಅದ್ರ ಮುಂದೆ ಬೇರೆ ಏನು ಬೇಕಾಗಿಲ್ಲ. ನಮ್ಮನ್ನಂತೂ ಅದೆಷ್ಟು ಸಲ ಕರ್ಕೊಂಡು ಹೋಗ್ಬಿಟ್ಟಿದಾರೋ ಗೊತ್ತಿಲ್ಲ, ನಾವು ಎಷ್ಟು ಸಲ ಹೋಗ್ಬಿಟ್ಟಿದ್ದೀವೋ ನಮಗೂ ಗೊತ್ತಿಲ್ಲ. ಒಟ್ಟಾಗಿ ಆ ಪರಮಾತ್ಮನ ಆಶೀರ್ವಾದ. ಕೊನೆಗೂ ಒಂದು ಗೋವಿಂದ ದರ್ಶನ ನಿಮ್ಮ ತಂದೆಯವರು ಅದೊಂದು ಇನ್ಸಿಡೆನ್ಸ್ ಹೇಳ್ಬೇಕು ನಿಮ್ಗೆ. ಕೊನೆ ಕಾಲದಲ್ಲಿ ಸಾಯೋ ಟೈಮಲ್ಲಿ ನಮ್ಮ ತಂದೆ ಒಂದು ಪ್ಯಾಕೇಜ್ ಸ್ಟೋರ್, ಅವ್ರಿಗೆ ಇಂಡಿವಿಜುವಲ್ ಹೋಗಿ ಶಕ್ತಿ ಇರಲಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿ ಕಾರಲ್ಲೆಲ್ಲ ಶಕ್ತಿ ಇರಲಿಲ್ಲ ನಮಗೆ. ಪ್ಯಾಕೇಜ್ ಸ್ಟೋರ್ ಅಂತ ಬರುತ್ತೆ, ಅದರಲ್ಲಿ ಒಂದು ಟಿಕೆಟ್ ಬುಕ್ ಮಾಡಿಸಿದ್ರು. ಅದ್ರ ಜೊತೆಗೆ ನಾನು ನಮ್ಮ ತಂದೆ. ಅದೇನಾಯ್ತು, ಮಾರನೇ ದಿನ ಅವರು ಸತ್ತಿದ್ದು ಕ್ರಿಸ್ಮಸ್ ಹಬ್ಬದ ದಿನ 25ನೇ ತಾರೀಕು, ಡಿಸೆಂಬರ್ 25th. 24th ತಿರುಪತಿಗೆ ಹೋಗ್ಬೇಕಾಗಿತ್ತು. 23rd ನೈಟು ನಮ್ಮನೇಲಿ ಒಂದು ನಾಯಿ ಆ ಟಿಕೆಟ್ನೆಲ್ಲ ಕಚ್ಚಿ ತಿಂದು ಪೀಸ್ ಮಾಡಾಕ್ಬಿಟ್ಟು. ಅದೇ ಟಿಕೆಟ್ನ ಅದು ಹೆಂಗ್ ಸಿಕ್ತು ಅದಕ್ಕೆ ಅಂತ ಗೊತ್ತಿಲ್ಲ, ಆ ನಾಯಿ ಹೆಂಗ್ ಸಿಕ್ತು ಅಂತ ಗೊತ್ತಿಲ್ಲ, ಪೀಸ್ ಮಾಡಾಕ್ಬಿಟ್ಟಿತ್ತು. ನಮ್ಮ ತಂದೆಗೆ ಅಲ್ಲೇನೋ ಒಂಥರ ಫ್ಲಾಶ್ ಆಯ್ತು, ಯಾಕೋ ಇದು ಅಪಶಕುನ ಆಗಿದೆ ಇದು ಅಂದ್ಬಿಟ್ಟು ಅದಕ್ಕೆ ಸರಿಯಾಗಿ ಅವ್ರಿಗೆ ಸ್ವಲ್ಪ ಹುಷಾರು ತಪ್ಪಿದ್ರು. ಸೊ ನೆಕ್ಸ್ಟ್ ಡೇ ನಾವು ಟೂರ್ಗೆ ಹೋಗ್ಲಿಲ್ಲ. ಅದನ್ನ ಆಮೇಲೆ ನಮ್ಮ ಸ್ನೇಹಿತರಿಗೆ ಯಾರು ಹೇಳ್ಬಿಟ್ಟು ಹೆಸರು ಹೇಳ್ಬಿಟ್ಟು ನೀವು ಹೋಗ್ಕೊಳ್ಳಿ, ನಮ್ಮ ತಂದೆಗೆ ಈ ಥರ ಹುಷಾರಿಲ್ಲ ಅಂತ ಹೇಳಿದೆ. ಅದ್ರ ಮಾರನೇ ದಿನನೇ ನಮ್ಮ ತಂದೆ ಎಕ್ಸ್ಪೈರ್ ಆಗ್ಬಿಟ್ರು. ಅಂದರೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಾ ಇದ್ರು. ರಿಟೈರ್ಡ್ ಆದ್ಮೇಲೆ ನಾನು ಹೇಳ್ತಾ ಇರೋಂಥ ವಿಷಯ ಇದು. ಸೆಕ್ಯೂರಿಟಿ ಹಾಫ್ ಡೇ ಕೆಲಸ ಮಾಡ್ಬಿಟ್ಟು ಬಂದು ಪ್ರಾಣ ಬಿಟ್ಟಿದ್ದಾರೆ ಮನೇಲಿ. ಕೊನೆಯವರೆಗೂ ಒಂದು ಅವರ ಜೀವನದ ಕೊನೆ ಉಸಿರಿನವರೆಗೂ ದುಡಿದಂಥವ್ರು ನಮ್ಮ ತಂದೆ. ಯಾಕಂದ್ರೆ ಜೀವನ ನಡಿಬೇಕಾಗಿತ್ತಲ್ಲ, ಜೀವನ ನಡಿಬೇಕಾಗಿತ್ತು. ಸುಮಾರು ಎಷ್ಟು ಜನ ನಿಮ್ಮ ಫ್ಯಾಮಿಲಿದಲ್ಲಿ ಅವರ ಇದ್ರ ಮೇಲೆ ಅವರು ಸಾಯೋ ಟೈಮಲ್ಲಿ ನಾವು ಇಬ್ರು ಇದ್ವಿ, ನಾನು ನಮ್ಮ ತಮ್ಮ ನಮ್ಮ ಅಕ್ಕ 3 ಜನ ಇದ್ವಿ ಅಷ್ಟೇ. ಇನ್ನು ನಮ್ಮ ಅಣ್ಣಂಗೆ ಮತ್ತೆ ನಮ್ಮ ಸಿಸ್ಟರ್ಸ್ಗೆಲ್ಲ ಆಲ್ಮೋಸ್ಟ್ ಮದುವೆ ಆಗಿತ್ತು ಇಬ್ಬರಿಗೆ. ಆ ಜವಾಬ್ದಾರಿ ಇತ್ತು. ಇನ್ನೊಂದು ಮೇಯ್ನ್ ಆಗಿ ಅವ್ರ ಹತ್ರ ಹಣ ಇರಲಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ 0 ಇತ್ತು. ದುಡಿಯೋರು. ನಮ್ಮ ತಾಯಿ, ನಾನು 84ನೇ ಇಸ್ವಿ ನಮ್ಮ ತಾಯಿನ ಕಳ್ಕೊಂಡ್ವಿ ನಾವು. ಇಂದಿರಾ ಗಾಂಧಿ ಸತ್ತು 15 ದಿನಕ್ಕೆ ನಮ್ಮ ತಾಯಿ ಹೋಗ್ಬಿಟ್ರು. ಆವಾಗಲಿಂದ ನಮ್ಮ ತಂದೆ ಮನೇಲಿ ಅಡುಗೆ ಮಾಡಿಟ್ಬಿಟ್ಟು ಕೆಲ್ಸಕ್ಕೆ ಹೋಗೋರು. ನಮ್ಮನ್ನ ತಂದೆ ತಾಯಿಗೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನ ನೋಡಿಕೊಂಡು ನಮ್ಗೆ ಅಡುಗೆ ಪ್ರತಿ ದಿನ ಅಡುಗೆ ಮಾಡಿಟ್ಬಿಟ್ಟು ಕೆಲ್ಸಕ್ಕೆ ಹೋಗೋರು ನಮ್ಮ ತಂದೆ. ತುಂಬಾ ಬಹಳ ಕಷ್ಟಪಟ್ಟಿದ್ದಾರೆ. ತುಂಬಾ ಕಷ್ಟ. ನಾವು ಹೇಳಿದ್ನಲ್ಲ, ನಮ್ಮ ತಂದೆ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ತುಂಬಾ ಹೆಮ್ಮೆ ಇದೆ. ನೀವು ಬಾಲ್ಯದಲ್ಲಿ ಆತರ ಕಣ್ಣಾರೆ ಎಲ್ಲವನ್ನು ನೋಡಿ ಮೂಲಕ ನಿಮ್ಗೇನು ಅನಿಸ್ತಿತ್ತು ಆ ಟೈಮ್ನಲ್ಲಿ? ನಾನು ಇದ್ರದಲ್ಲಿ ನಾನು ಏನಾದ್ರೂ ಕೂಡ ಸಾಧನೆ ಮಾಡ್ಬೇಕು, ಅಥವಾ ನನ್ನ ಲೈಫ್ ನಲ್ಲಿ ನಾನು ಕೂಡ ಏನೋ ಅಚೀವ್ಮೆಂಟ್ ಮಾಡ್ಬೇಕಂತ. ಹೌದು ಅನ್ಸೋದು. ತಂದೆ ಅವ್ರು ಇದ್ದಾಗ ಅನ್ನಿಸ್ಲಿಲ್ಲ ಅವ್ರನ್ನ. ಯಾಕಂದ್ರೆ ಒಂದು ವಸ್ತುನ ಅವ್ನು ಕಳ್ಕೊಂಡ್ಮೇಲೆ ನಮ್ಗೆ ಜವಾಬ್ದಾರಿ ಬಂದ್ಮೇಲೆ ನಮ್ಗೆ ಅನ್ಸೋದು ಜೀವನದಲ್ಲಿ ಅದು ಸಾಧಿಸ್ಬೇಕು, ಇದು ಸಾಧಿಸ್ಬೇಕು. ಅವ್ರ ತರ ನಾವು ಕಷ್ಟ ಪಡ್ಬಾರ್ದು. ಅಂದ್ರೆ ನಾವು ಬೇರೆ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ, ನಮ್ಮ ಜೀವನಕ್ಕೆ ಆಗೋಷ್ಟನ್ನ ಕಂಫರ್ಟಬಲ್ ಆಗಿ ಅಟ್ಲೀಸ್ಟ್ ಇನ್ನೊಬ್ಬರ ಹತ್ರ ಅಪ್ಲಿಕೇಶನ್ ಇಲ್ದಿರ ಕೇಳ್ದಿರ ನಾವು ಇನ್ನೊಬ್ಬರ ಹತ್ರ ಕೈ ಚಾಚಿದ್ರೆ ನಾವು ಬದುಕಬೇಕು ಅಂತ ಒಂದು ಮನಸ್ಸಿಗೆ ಬಹಳ ಅನ್ನಿಸ್ಬಿಡ್ತದೆ. ನೆಕ್ಸ್ಟ್ ನೀವು ಡಿಪ್ಲೊಮಾ, ನಿಮ್ಮ ಸಿವಿಲ್ ಇಂಜಿನಿಯರ್ ಅಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ತಾ ಇದ್ರ. ಆಮೇಲೆ ನೆಕ್ಸ್ಟ್ ನಿಮ್ಮ ವೃತ್ತಿ ಬದುಕು ಹೇಗೆ ನಡೀತದೆ? ವೃತ್ತಿ ಬದುಕು ಸಿವಿಲ್ ಲೈನಲ್ಲೇ ಮಾಡಿದೆ. ನಾನು ಸುಮಾರು ಕಂಪನಿಗಳಲ್ಲಿ ಕೆಲಸ ಮಾಡಿದೆ. ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಾಗ ಒಂದು ಸಣ್ಣ ಕೆಲವು ಅನುಭವಗಳನ್ನು ಸ್ವಲ್ಪ ಹೇಳ್ಕೊಡಿ. ಅನುಭವಗಳೇನು ಅಂತಂದ್ರೆ, ನಾನು ಬಹಳ ಟೆಕ್ನಿಕಲ್ ಆಗಿ ಬಹಳ ಇಂಟೆಲಿಜೆಂಟ್ ಆಗಿದ್ದೆ. HAL ಅಲ್ಲಿ ನನಗೆ ಅಂದ್ರೆ ಟೆಂಪರವರಿಗೆ ಅಂತ ತಗೊಂಡಿದ್ರು. ಟೆಂಪರವರಿಗೆ ಕಾಂಟ್ರಾಕ್ಟಲ್ಲಿ 3 ವರ್ಷ 4 ವರ್ಷ ಅಂತ ತಗೊಳ್ಳೋರು. ಅವಾಗ ನಾವು ಹೆಲ್ಪರ್ ಆಗಿ ನಮ್ಮನ್ನು ತಗೊಂಡಿದ್ದು. ಅದು ಯಾವ ಮಟ್ಟಕ್ಕೆ ನಾನು ಕಲ್ತ್ಕೊಂಡಿದ್ದೆ ಕೆಲಸ ಅಂದರೆ ಟೆಸ್ಟಿಂಗ್ ಎಲ್ಲ ಮಾಡೋರು. ಅಲ್ಲಿ ಏರ್ಕ್ರಾಫ್ಟ್ ಟೆಸ್ಟಿಂಗ್ಸ್ ಎಲ್ಲ ನಡೆಯೋದು. ಆ ಟೆಸ್ಟಿಂಗ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ ನಾನು. ಈ ಪರ್ಮನೆಂಟ್ ಎಂಪ್ಲಾಯ್ನ ನನಗೆ ಅಸಿಸ್ಟೆಂಟ್ ಆಗಿಬಿಡೋರು. ಆ ಲೆವೆಲಲ್ಲಿ ನಾವು ಮಾಡ್ತಾ ಇದ್ವಿ. ಆದರೆ ಏನು ಪ್ರಯೋಜನ, ನಮ್ಮನ್ನೇನು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ. ಆ 3 ವರ್ಷ ಮುಗೀತು. ಆಮೇಲೆ ಅಲ್ಲಿ ಬಿಟ್ಟೆ. ಅಲ್ಲಿ ಬಂದು ಸಿವಿಲ್ ಲೈನಲ್ಲಿ ಇನ್ನೊಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಸೇರಿಕೊಂಡೆ. ಅಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ಒಂದು 6 ವರ್ಷ ಕೆಲಸ ಮಾಡಿದೆ. ಆವಾಗ ರಿಯಲ್ ಎಸ್ಟೇಟ್ ಎಲ್ಲ ಬಿದ್ದೋಯ್ತು. ಅಲ್ಪ ಕನ್ಫರ್ಮ್ ಕೂಡ ಆಗಿತ್ತು ಅಲ್ಲಿ. ಆಮೇಲೆ ಸಂಬಳ ಕೊಡೋಕ್ಕಾಗ್ತಿರೋರು ನಮ್ಮನ್ನು ಕಳಿಸ್ಬಿಟ್ರು. ನಾನು ಆಮೇಲೆ ನನ್ನ ವೃತ್ತಿನ ನಾನು
ಸಂಗೀತದಲ್ಲಿ ನಾನು ಪ್ಯಾರಲಲ್ ಆಗಿ ಈಗ ನೀವು ಕೆಲಸ ಕಳ್ಕೊಂಡ್ಮೇಲೆ ಆಮೇಲೆ ನೆಕ್ಸ್ಟ್ ನಿಮ್ಮ ಬದುಕಿಗೆ ಯಾವ ತರ ಒಂದು ದಾರಿ ಸಿಕ್ತು ಅಥವಾ ಯಾವ ತರ ನೀವು, ಯಾಕಂದ್ರೆ ಒಮ್ಮೆ ನಿಮ್ಗೆ ಕಂಪ್ನಿದಿಂದ ಕೆಲಸ ಹೋದ್ಮೇಲೆ ಮುಂದೆ ನಿಮ್ಗೆ ದಿಕ್ಕು ಸೂಚಿಸಿದೆ ಅಂತ ಏನ್ ಮಾಡ್ಬೇಕಂತ ಅಂದ್ರೆ ಸ್ವಲ್ಪ ದಿನ ಸ್ವಂತವಾಗಿ ಮಾಡ್ತಾ ಇದ್ದೆ, ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದೆ. ಆದ್ರೆ ನನಗೆ ನೆಮ್ಮದಿ ಅನ್ನೋದಿರಲಿಲ್ಲ. ಅವಾಗ ಏನ್ ಮಾಡಿದೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನನ್ನ ಜೊತೆಯಾಗಿ ಒಂದು ಅಭ್ಯಾಸ ಇತ್ತು, ಸಂಗೀತ ಅನ್ನೋದೊಂದು, ಮೃದಂಗ ಅನ್ನೋದು. ಅದನ್ನು ಕಲಿತಾ ಇದ್ದೆ. ಅದು ಪ್ಯಾರಲ ಹಿಂದೆ ಇತ್ತು, ಒಂದು ಕಡೆ ಇತ್ತು, ಸೈಡಿಗೆ ನೀವು ಒಂದು ಕಡೆ ಇಟ್ಕೊಂಡಿದ್ದೆ ಅಷ್ಟೇ ಅದನ್ನ. ಬಟ್ ಆಮೇಲೆ ನನ್ನ ಜೀವನದಲ್ಲಿ ನಂಗೆ ನೆಮ್ಮದಿಯನ್ನು ಕೊಟ್ಟಿತ್ತು, ಮತ್ತೆ ನನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಒಂದು ಮನಸ್ಸು ಬಂದಿತ್ತು ನನ್ನ ಸಂಗೀತ ಕ್ಷೇತ್ರದಿಂದ. ಸಂಗೀತ ಕ್ಷೇತ್ರಕ್ಕೆ ನೀವು ನಾನು ಹೆಚ್ಚು ಆ ಕಡೆ ಇದು ಅಧ್ಯಯ ಕೊಡೋದು, ಆ ಕಡೆ ಗಮನ ಹೆಚ್ಚು ಕೊಡಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು ಅದು? ಯಾಕಂದ್ರೆ ನಿಮ್ಮ ಕೆಲಸ ಕಳ್ಕೊಂಡ್ಮೇಲೆ ನಿಮಗೆ ಆಮೇಲೆ ನೆಕ್ಸ್ಟ್ ನೀವು ಮತ್ತೆ ಯಾವ ಬೇರೆ ಕೆಲಸಕ್ಕೆ ಅಂದ್ರೆ ನಾನು ಸಂಗೀತ ಕ್ಷೇತ್ರನೇ ನಾನು ಪ್ರೊಫೆಷನ್ ಆಗಿ ಇಟ್ಕೋಬೇಕು ಅಂತ ಯಾವಾಗ ತೀರ್ಮಾನ ಮಾಡಿದೆ ಅಂದ್ರೆ, ನನ್ಗೊಂದ್ಸಲಿ ಆರೋಗ್ಯ ಸಮಸ್ಯೆ ಬಂತು, ಒಂದ್ಸಲಿ ಹಾರ್ಟ್ ಆಪರೇಷನ್ ಆಯಿತು. ಸೊ ಆವಾಗ ಈ ಕನ್ಸ್ಟ್ರಕ್ಷನ್ ಲೈನಲ್ಲಿ ಏನಾಗುತ್ತೆ, ನಾವು ಹತ್ತದು ತುಂಬ ಇರುತ್ತೆ, ಮತ್ತೆ ಲೇಬರ್ಸ್ಗೆ ನಾವು ರೂಢಾಗಿ ಮಾತಾಡಬೇಕು, ಭಾಳ ಓಡಾಡಬೇಕು, ಮಾಡಬೇಕು, ಇದು ಓವರ್ ಸ್ಟ್ರೈನ್ ಆಗೋದು. ನಾನಿವಾಗ ಆ ಟೈಮಲ್ಲಿ ನಾನು ಸಂಗೀತನ ನಾನು ಪ್ರೊಫೆಷನ್ ಆಗಿ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದು ನನ್ನ ಕಾಪಾಡ್ತು ಸಂಗೀತ. ನೀವು ನಿಮ್ಮ ಹಾರ್ಟ್ ಆಪರೇಷನ್ ಆಯಿತು, ಆ ಸಮಯದಲ್ಲಿ ನೀವು ಕೂಡ ನೀವು ದೇವರಿಗೆ ಬಹಳಷ್ಟು ನೆನೆಸ್ಕೋತೀರ. ಆ ತಮ್ಮ ಸಂದರ್ಭ ಅಂತ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅಂತಲ್ಲಿ ನೀವು ಒಂದು ಗೆದ್ದು ಬಂದಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಒಂದು ಸಿಚುವೇಶನ್ ಒಂದು ಬಹಳ ನಿಮಗೆ ಒಂದು ಎಂದು ಮರೆಯಂತ ಒಂದು ಕ್ಷಣವಾಗಿತ್ತು ಅಂತ ಹೇಳ್ಬೋದು. ನೀವು ಹೇಳಿದ್ರಲ್ಲ, ನಿಮ್ಮ ತಂದೆಯವರು ಬಹಳ ಆನೆಸ್ಟ್ ಆಗಿದ್ರಲ್ಲ, ಯಾಕೆ ಅಂತ. ಅದನ್ನು ಆವಾಗ ಆಪರೇಷನ್ ಟೈಮಲ್ಲಿ ನನ್ನ ಕಾಪಾಡಿದ್ದು ಗೋವಿಂದ. ಸೊ ಅದು ನಿಮಗೆ ಒಂದು ಆ ಉದಾಹರಣೆ, ಒಂದು ಎಕ್ಸಾಂಪಲ್ ಅಂತ ಒಂದು ಹೇಳ್ಬೋದು. ಆ ಸಂದರ್ಭದಲ್ಲಿ ಹೇಗೆ ಅನುಭವ ಇತ್ತದು? ನಿಮ್ಮ ಒಂದು ಪ್ರಾಣ ಒಂದು ಆಪರೇಷನ್ ಸಂದರ್ಭದಲ್ಲಿ ನಿಮ್ಗೆ ಯಾರು ಬೆಂಬಲ ಆ ಸಂದರ್ಭದಲ್ಲಿ ಇಲ್ಲದೆ ಹೋದ್ರೂ ಕೂಡ ನಿಮ್ಗೆ ಒಂದು ಧೈರ್ಯ ತುಂಬಿತು ಅಂತ ಅನ್ನೋದು ಒಂದು ನಿಮ್ಗೆ ಆ ಭಕ್ತಿ ಅಂತ ಅನ್ಬೋದು, ಅನ್ಬೋದು. ಗೋವಿಂದನೇ ನನಗೆ. ಸೊ ಆ ಸಮಯದಲ್ಲಿ ಸಣ್ಣ ಒಂದು ಪ್ರಸಂಗ ಹೇಳ್ತೀನಿ ನಿಮ್ಗೆ. ನನಗೆ ಬೆಳಗಿನ ಜಾವ 3 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಅದು ಹಾರ್ಟ್ ಅಟ್ಯಾಕ್. ಒಬ್ಬರು ನಾನು ಆವಾಗ ನಾನು ಪಾಠ ಮಾಡ್ತಾ ಇದ್ದೆ, ಮೃದಂಗ ಪಾಠಕ್ಕೆ. ಒಬ್ಬರು ಡಾಕ್ಟ್ರ್ ಪಾಠ ಮಾಡ್ತಾ ಇದ್ದೆ. ಅವ್ರು ಡಾಕ್ಟ್ರಿಗೆ ಹೇಳಿದಾಗ ಅವ್ರ ಮನೆಗೆ ಒಂದು ಫ್ಲೋರ್ ಹತ್ಬಿಟ್ಟು ಹೋಗ್ಬಿಟ್ಟು ಮಾಡಬೇಕಾಗಿತ್ತು. ಅವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ, ಕ್ಲಾಸ್ಗೆ ಹೋಗಿದ್ದೀನಿ ಬೆಳಿಗ್ಗೆ. ನಂಗೆ ಆಗಲಿಲ್ಲ, ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟೆ. ಅವ್ರು ಬಂದು ಕರ್ಕೊಂಡೋಗಿ, ಸರ್ ಯಾಕೆ ಹಿಂಗಾಗಿದೆ ನಿಮಗೆ ಅಂತ ಕೇಳಿದ್ರು. ಆಮೇಲೆ ಬನ್ನಿ ಇ ಸಿ ಜಿ ಚೆಕ್ ಮಾಡೋಂತ ಇ ಸಿ ಜಿ ಚೆಕ್ ಮಾಡಿದ್ರೆ ಇ ಸಿ ಜಿಲಿ ಪ್ರಾಬ್ಲಮ್ ಇತ್ತು. ಓಕೆ. ಅವ್ರೇನು ಮಾಡಿದ್ರು, ಸೀದಾ ಜಯದೇವ್ ಹೋಗಿ ಎಲ್ಲ ಟೆಸ್ಟ್ ಮಾಡಿಸ್ಕೊಳ್ಳಿ ನೀವು ಅಂತಂದ್ರು. ಏಕೋ ಟೆಸ್ಟು ಎಲ್ಲ ಮಾಡಿದಾಗ ವಾಲ್ವ್ ಬ್ಲಾಕ್ ಆಗಿರೋದು ಕನ್ಫರ್ಮ್ ಆಯಿತು. ಓಕೆ. ಆಮೇಲೆ ಅಲ್ಲಿಂದ ಆ್ಯಂಜಿಯೋಗ್ರಾಮ್ ಮಾಡಿಸಿ ನಾನು ಜಯದೇವಾಗ ಹೋದಾಗ ಅಲ್ಲಿ ಡಾಕ್ಟರ್ ಮಂಜುನಾಥ್, ಮಂಜುನಾಥ್ ಇದ್ದಾರಲ್ಲ, ಅವರೇ ನನ್ನ ಸಿ ಡಿನ ನೋಡಿ, ನಿಮ್ಗೆ ಆಪ್ರೇಷನ್ ಮಾಡೋಕ್ಕಾಗಲ್ಲ, ನಿಮ್ಮದು ವಾಲ್ವ್ ತುಂಬ ಬ್ಲಾಕ್ ಇದೆ, ನೀವು ಸ್ಟಿಲ್ ಡೆತ್, ನೀವು ಟ್ಯಾಬ್ಲೆಟ್ಸೇ ತೊಗೋಬೇಕು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ನಾನು ಓಕೆ. ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು, ಏನು ಆಪ್ರೇಷನ್ ಮಾಡಿಸ್ಕೊಡೋದಾದ್ರೆ ಹೇಗೆ, ಹಿಂಗಾಗ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಹಿಂಗೆ ಇದ್ದಾಗ ಇನ್ನೊಬ್ಬರು ನನ್ನ ಸ್ಟೂಡೆಂಟ್ ಅವ್ರ ತಾಯಿ ನಾರಾಯಣಗೆ ರೆಫರ್ ಮಾಡಿದ್ರು. ಅಲ್ಲಿ ಹೋಗಿ, ಸರ್ ನಮ್ಮ ಸ್ನೇಹಿತರಿದ್ದಾರೆ, ಹೋಗಿ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಅಂತ. ಅಲ್ಲಿ ಹೋದಾಗ ಡಾಕ್ಟರ್ ರವೀಂದ್ರ ಶೆಟ್ಟಿ ಅಂತ, ಅವ್ರನ್ನ ಈ ಟೈಮಲ್ಲಿ ನಾನು ನೆನೆಸ್ಕೋಬೇಕು. ಗೋವಿಂದನೇ ಅವರೇ ಗೋವಿಂದ. ಓಕೆ. ರವೀಂದ್ರ ಶೆಟ್ಟಿ ಅವರ ಕ್ಯಾಬಿನ್ಗೆ ಹೋದಾಗ ದೊಡ್ಡದು ಗೋವಿಂದನ ಫೋಟೋ ಇತ್ತು ಅವ್ರ ಹಿಂದೆ. ಪ್ರತ್ಯಕ್ಷ ಒಂದು ಆ ಮನುಷ್ಯ ರೂಪದಲ್ಲಿ ಅನ್ನೋದಕ್ಕಿಂತ ಡಾಕ್ಟರ್ ರೂಪದಲ್ಲಿ ಆಮೇಲೆ ನೋಡಿದ್ರು. ಆವಾಗ ನನಗೆ ಮೋಸ್ಟ್ಲಿ ನಾನು 3ನೇ ತಾರೀಕು ಅವ್ರನ್ನ ಹೋಗಿ ಮೀಟ್ ಮಾಡಿದ್ದು ಅಂತ ಅನ್ಸುತ್ತೆ. 25, 27 ನನ್ನ ಕಚೇರಿ ಇತ್ತು, ಪ್ರೋಗ್ರಾಮ್ ಇತ್ತು ನನಗೆ. ಆಮೇಲೆ ಅವ್ರು ನೋಡ್ಬಿಟ್ಟೆಲ್ಲ 3-4 ಲಕ್ಷ ರೂಪಾಯಿ ಆಗುತ್ತೆ ಆಪ್ರೇಷನ್, ನಿಮ್ಮದು ಮಾಡ್ತೀನಿ ನಾನು, ಡೋಂಟ್ ವರಿ ಮಾಡ್ತೀನಿ, ಬಟ್ 4 lakhs ಆಗುತ್ತೆ. ನನ್ನ ಹತ್ರ ಆವಾಗ 1 ರೂಪಾಯಿ ದುಡ್ಡು ಇರಲಿಲ್ಲ. ಇದು ನಿಜಾಂಶ. ನನ್ನ ಹತ್ರ ದುಡ್ಡು ಇರಲಿಲ್ಲ. ಏನು ಮಾಡೋದು? ಗೋವಿಂದ ನೋಡಿದೆ, ಏನೋ ಆಗುತ್ತೆ. ಸೀದಾ ಮನೆಗೆ ಬಂದೆ. ಆವಾಗ ನಮ್ಮ ಒಬ್ಬರು ಬಾಮೈದ ಇದ್ದರು, ಅವ್ರಿಗೆ ಹೇಳಿದೆ ಈ ಥರ. ಅವರು ನಮ್ಮ ಡಾಕ್ಟ್ರ್ ಇನ್ನೊಂದು ಮಾತು ಹೇಳಿದ್ರು, ನೀವು BPL ಕಾರ್ಡ್ ಮಾಡಿಸ್ಕೊಂಬಿಡಿ, ಫ್ರೀ ಆಫ್ ಕಾಸ್ಟ್ ಆಗುತ್ತೆ, ಕಡಿಮೆ ಅಲ್ಲ, ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಈ ಥರ ಹೇಳಿದೆ. ಅವನು ನಮ್ಮ ಬಾಮೈದನು ಪಾಪ ಆವಾಗ ದುಡ್ಡು ಅರೇಂಜ್ ಮಾಡೋಕ್ಕೆ ರೆಡಿ ಇದ್ರು. 3 ಲಕ್ಷ 4 ಲಕ್ಷ ಟಿ ಇದೆ ಮಾಡಿಬಿಟ್ಟು ನಾನು ನಿಮಗೆ
ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತಂದ್ರು ನನಗೇನು ಬೇಡ, ನಂಗೆ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಡ್ಬೇಕು, ಮಿಕ್ಕಿದ್ದು ನಾನು ಮಾಡ್ಕೊತೀನಿ ಅಂತ ಹೇಳಿದ್ರು. ಮಾಡಿಸ್ಕೊಟ್ರು, 10 ಡೇಸಲ್ಲಿ ಮಾಡಿಸ್ಕೊಟ್ರು ಬಿ ಪಿ ಎಲ್ ಕಾರ್ಡ್. ಆಮೇಲೆ ಅದು ತೊಗೊಂಡೋದೆ. ಆಮೇಲೆ ಅದಕ್ಕೆ ಸರಿಯಾಗಿ ಕಚೇರಿ 25-27 ಇದ್ದಿದ್ದೀನಿ. ಅದು ನೆಕ್ಸ್ಟ್ ಮಂತ್ಗೆ ಅವರೇ ಮೇಯ್ನ್ ಆರ್ಟಿಸ್ಟೇ ಚೇಂಜ್ ಮಾಡಿಕೊಂಡ್ರು ಬಿಕಾಸ್ ಆಫ್ ಮೀ. ನಿಮಗೋಸ್ಕರ ಅವರು ಅವ್ರ ಹತ್ರ ಡೇಟ್ ತೊಗೊಂಡು ಚೇಂಜ್ ಮಾಡಿಕೊಂಡ್ರು, ಕ್ಯಾನ್ಸಲ್ ಮಾಡಲಿಲ್ಲ, ಚೇಂಜ್ ಮಾಡಿಕೊಂಡ್ರು. ಆಮೇಲೆ ಭಾಳ ಚೆನ್ನಾಗಿ ಆಪ್ರೇಷನ್ನು ಮಾಡಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹಾಸ್ಪಿಟ್ಲಲ್ಲಿ. ಈಗ ನೀವೇ ಹೇಳಿ, ಈ ಟೈಮಲ್ಲಿ ನನಗೆಲ್ಲ ₹1 ಇಲ್ದಿರ ಇಷ್ಟೆಲ್ಲ ನನಗೆ ಆಗಿದೆ ಅಂದರೆ ಅದು ಯಾರ ದಯೆ ಅಂತ? ದೇವ್ರ ದಯೆ ಇಲ್ದಿರ ಏನೂ ಆಗಲ್ಲ. ಇಲ್ಲಿ ದುಡ್ಡು ಹಣ ಮುಖ್ಯ ಅಲ್ಲ, ಹಣ ಮುಖ್ಯ ಅಲ್ಲ. ಒಂದು ನಾವು ನಂಬಿಕೆ, ದೇವ್ರ ಮೇಲೆ ಭಕ್ತಿ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರು ಅವರು, ರವೀಂದ್ರ ಶೆಟ್ಟಿ ನಮ್ಮ ಮನೆಯವ್ರನ್ನೆಲ್ಲ ಕರೆದು ಆಪರೇಷನ್ ಗ್ಯಾರಂಟಿ ಕೊಡಲ್ಲ, ನೀವೆಲ್ಲ ಒಪ್ಕೊಳ್ಳೋದಾದ್ರೆ, ನಾನು ಏನಾದ್ರು ಡೆತ್ ಆದರೆ ನಾನು ಜವಾಬ್ದಾರಿ ಅಲ್ಲ, ಇದು ಒಪ್ಕೊಳ್ಳೋದಾದ್ರೆ ನಾವು ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಇವರು ತುಂಬ ಟೆನ್ಷನ್ ಆಗ್ಬಿಟ್ರು, ಮನೇಲಿ ಏನು ಮಾಡೋದು ಈ ಥರ ಹೇಳ್ಬಿಟ್ರಲ್ಲ ಅಂತ. ನಾನು ಒಂದೇ ಒಂದು ಮಾತಾಡಿದೆ, ಸರ್ ಆ ಗೋವಿಂದ ಇದ್ದಾನೆ, ನೀವು ಮಾಡಿ, ಏನೂ ಆಗಲ್ಲ ಅಂತ ನಾನು ಹೇಳಿದೆ ಡಾಕ್ಟ್ರಿಗೆ. ಆಮೇಲೆ ಡಾಕ್ಟರ್ ಹೇಳಿದ್ರು, ಓಕೆ ನಾನು ಮಾಡ್ತೀನಿ ಬಿಡಪ್ಪ, ನಿನ್ಗೇನು ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಮ ನಂಬಿಕೆ, ನಿಮ್ಮ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವರು ಕೂಡ ನಿಮ್ಗೆ ಅವ್ರದ್ದೊಂದು ವಿಶ್ವಾಸ ಹೆಚ್ಚಾಗ್ಬಿಡ್ತು. ನಿಜ ಅದು. ನೋಡಿ, ಇಲ್ಲಿ ಸಂಗೀತ ಅಂದ್ರೆ ಎರಡನೇ ದೇವರಂತ ಅನ್ಬೋದು. ನೀವು ಸಂಗೀತದಲ್ಲಿ ಎಷ್ಟೋ ಸಮಯ ಕಳೆದು ಅದರಲ್ಲಿ ರವೀಂದ್ರ ಶೆಟ್ಟಿ ಅವರು ನಾನು ಮೃದಂಗಿ ಇಷ್ಟು ಅಂತ ಕೇಳ್ಬಿಟ್ಟು ಬಹಳ ಸಂತೋಷ ಪಟ್ಟರು. ಅವ್ರಿಗೆ ಇನ್ಸ್ಟ್ರೂಮೆಂಟ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಆಪರೇಷನ್ ಆಗಿ ನಾನು ಟೆಸ್ಟಿಂಗ್ ಹೋದಾಗ ಅವ್ರು ವಿಡಿಯೋಸ್ ತೋರಿಸ್ತಾ ಇದ್ದೆ ಅವ್ರಿಗೆ ನನ್ನ ಪ್ರೋಗ್ರಾಮ್. ತುಂಬಾ ಚೆನ್ನಾಗಿದೆ ಅಂತ ಖುಷಿ ಪಡ್ಬೇಡ. ಆ ಥರ ಆ ಸಂಗೀತ ಅನ್ನೋದು ನನಗೆ ಅವರು ಇವನು ಒಬ್ಬ ಕಲಾವಿದ ಅಂತ ಅವರು ಆ ಥರ ಮಾಡಿದ್ರು, ಅಥವಾ ಗೋವಿಂದ್ ಅಂತ ಏನೋ ಗೊತ್ತಿಲ್ಲ. ಏನಂತಂದ್ರೆ ಒಂದು ಎರಡನೇ ಜನ್ಮ ಕೊಟ್ಟು ಬಂದ್ರೆ ಅಂತ ಡೆಫಿನೆಟ್ ಆಗಿ ಎರಡನೇ ಜನ್ಮ ಬಂದ್ರೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ನಿಮ್ಗೆ ಚಾಲೆಂಜಿಂಗ್ ಇತ್ತು. ಹೌದು, ನಾನು ಬರ್ತೀನಿ ಅಂತ ಅನ್ನೋ ಸಂದರ್ಭ. ಬಟ್ ನಂತರ ಕೂಡ ನೀವು ನಾನು ಬದುಕಿ ಬಂದ ಆದ್ಮೇಲೂ ನನ್ನ ಲೈಫ್ ಹೆಂಗೆ ಮುಂದಕ್ಕೆ ಎಲ್ಲೂ ಓಡಾಡಂಗಿಲ್ಲ ಮಾಡಾಡಂಗಿಲ್ಲ ಇದ್ದಿದ್ದಾಗ ಆ ಟೈಮಲ್ಲಿ ನನಗೆ ನನ್ನ ಕೈ ಹಿಡ್ತಿತ್ತು ಸಂಗೀತ. ಅಂದ್ರೆ ನಿಮ್ಮ ಸಂಗೀತ ಕ್ಷೇತ್ರಕ್ಕೆ ನೀವು ಸಂಗೀತ ನಿಮ್ಗೆ ಕರೆದುಕೊಂಡು ಬಂದಿದೆ ಹೊತ್ತು ಸಂಗೀತದಲ್ಲಿ ನೀವಾಗಿ ಹೋಗಿಲ್ಲ. ಆ ಸಂಗೀತ ಕ್ಷೇತ್ರ ನಿಮ್ಮನ್ನು ಕರೆದುಕೊಂಡೆ. ಆ ಸಂಗೀತ ತಾಯಿ ಒಲಿದು ನಿಮ್ಮ ಕೈ ಹಿಡಿದು ನಿಮ್ಮ ಬದುಕಿಗೆ ಒಂದು ದಾರಿ ಮಾಡಬೇಕು ಕೂಡ ಮಾಡಿದ್ರೆ. ಹೌದು, ನಾನು ಆಲ್ಮೋಸ್ಟ್ ಕೂಡ ನಿಮ್ಮ ನಾರ್ತ್ ಇಂಡಿಯಾ ಹೋಗಿದ್ದೀನಿ, ಚೆನ್ನೈಯಲ್ಲಿ ಸುಮಾರು ಪ್ರೋಗ್ರಾಮ್ಸ್ ನೋಡ್ತೀನಿ. ಎಲ್ಲೆಲ್ಲಿ ಸರ್ ಪ್ರೋಗ್ರಾಮ್ ಕೊಟ್ಟಿದ್ರು ಈಗ ಎಲ್ಲಿವರೆಗೂ ನೀವು? ನಾನು ಇಲ್ಲಿ ಬೆಂಗಳೂರು ಲೋಕಲಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳಿಗೂ ನೋಡ್ತೀನಿ. ಎಷ್ಟು ಪ್ರೋಗ್ರಾಮ್ಗಳಾಗಿದೆ ಇಲ್ಲಿವರೆಗೂ ನಿಮ್ಮ? ಅಂದಾಜು ಒಂದು 700-800 ಪ್ರೋಗ್ರಾಮ್ ಆಗಿರ್ಬೋದು. ಯಾಕಂದ್ರೆ ಈ ಬೆಂಗಳೂರದಲ್ಲೇ ಹಲವಾರು ಪ್ರೋಗ್ರಾಮ್ಗಳು ಪ್ರತಿದಿನ ಒಂದು ವಾರದಲ್ಲಿ ಒಂದು 5-6 ಪ್ರೋಗ್ರಾಮ್ ಇದ್ದೇ ಇರುತ್ತೆ, 2-3 ಪ್ರೋಗ್ರಾಮ್ ಇರುತ್ತೆ. ಅದರಲ್ಲಿ ಕೂಡ ನೀವು ಬೇರೆ ಕಡೆನೂ ಕೂಡ ಬೇರೆ ರಾಜ್ಯಗಳಲ್ಲಿ ಕೂಡ ಪ್ರೋಗ್ರಾಮ್ ಕೊಟ್ಟಿದ್ದೀರಿ. ರೀಸೆಂಟ್ ಆಗಿ ರಾಮೇಶ್ವರದಲ್ಲಿ ನಮ್ಮ ಶಿಷ್ಯಂದು ಪ್ರೋಗ್ರಾಮ್. ಹೇಗೆ ಸರ್ ನಿಮ್ಮ ಗುರು ಬಾಂಧವ್ಯತೆ ಬಹಳ ಚೆನ್ನಾಗಿದೆ. ನನಗೆ ನನ್ನ ಪುಣ್ಯಕ್ಕೂ ಏನೋ ಗೊತ್ತಿಲ್ಲ, ಈ ಕಾಲದಲ್ಲಿ ಒಳ್ಳೆ ಗುರುಗೆ ಒಳ್ಳೆ ಶಿಷ್ಯ ಸಿಗೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ನನಗೆ ಸಿಕ್ಕಿರೋ ಶಿಷ್ಯರೆಲ್ಲ ಬಹಳ ಒಳ್ಳೆಯವರು. ಯಾವ ತರ ಒಂದು ಕಲಿಯೋ ವಿಚಾರದಲ್ಲಾಗ್ಲಿ, ಒಂದು ವಿನಯದ ವಿಚಾರದಾಗಲಿ, ನಾನು ಏನೇ ಹೇಳಿದ್ರು ಅವ್ರು ತಪ್ಪದೆ ಅದನ್ನ ಮಾಡ್ತಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸೇ ಇದ್ದಾರೆ, ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ. 4 ವರ್ಷದಿಂದ 60 ವರ್ಷದವರೆಗೂ ನನ್ನ ಸ್ಟೂಡೆಂಟ್ ಇದೆ. ಸಂಗೀತ ಕ್ಷೇತ್ರದಲ್ಲಿ ಹಲವಾರು ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ, ಮತ್ತೆ ಜೊತೆಗೆ ಎಷ್ಟೋ ಮಕ್ಕಳಿಗೆ ನೀವು ಕೂಡ ಸಂಗೀತ ಕಲಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಹೇಗೆ ಅನಿಸ್ತಾ ಇದೆ ಒಂದು ಈ ಸಂಗೀತ ಕ್ಷೇತ್ರ ನಿಮಗೆ? ಎಲ್ಲೋ ಒಂದು ಹೌದು ನಿಮ್ಗೆ ಅದು ಆ ಕನಸು ಅಂತ ಅನ್ಬೋದು, ಅದೊಂದು ಅಚೀವ್ಮೆಂಟ್, ಒಂದು ಗೋಲ್ ಅಂತ ಅನ್ಬೋದು. ಅದು ಯಾವ ರೀತಿಯಲ್ಲಿ ನೀವು ಹೇಳಕ್ಕೆ ಇಷ್ಟಪಡ್ತೀರ? ಅಂದರೆ ನನ್ನ ಮನಸ್ಸಿನಲ್ಲಿ ಒಂದು ಏನಿದೆ ಅಂತಂದರೆ, ನಮ್ಮ ತಾಯಿಯವರ ಹೆಸರಲ್ಲಿ ಒಂದು ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಹಲವಾರು ಮಕ್ಕಳಿಗೆ ಬರೀ ಸಂಗೀತ ಅಂತಾನೆ ಇಲ್ಲ, ಸಂಗೀತ ಆಗಲಿ, ಮೃದಂಗ ಆಗಲಿ, ಫ್ಲೂಟ್ ಆಗಲಿ, ವೀಣೆ ಆಗಲಿ, ವೈಲಿನ್ನು ಎಲ್ಲದನ್ನು ಅವರು ಆ ಶಾಲೆಯಲ್ಲಿ ಕಲಿಯೋದಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಆ ಥರ ಒಂದು ಶಾಲೆ ಓಪನ್ ಮಾಡಬೇಕು ಅಂತ ಮನಸ್ಸಲ್ಲಿದೆ. ಅದನ್ನು ದೇವರು ಯಾವಾಗ ಕಾಲ ಕೂಡಿ ಬರುತ್ತೋ ಆವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಂತೋಷ ಇದೆ ಸರ್. ಸ್ನೇಹಿತರೆ, ವೃತ್ತಿ ಬದುಕು ಮತ್ತು ಪ್ರವೃತ್ತಿ ಬದುಕು
ಇವೆರಡೂ ಕೂಡ ಮನುಷ್ಯನಿಗೆ ಬಹಳಷ್ಟು ಕಲೀಲಿಕ್ಕೆ ಹೇಳ್ಕೊಡ್ತವೆ. ಏನಪ್ಪ ಅಂತಂದರೆ, ಅಥವಾ ನಾನು ಕಲೀಲೇಬೇಕು ಅಂತ ನಿಂತಾಗ ಬಹಳಷ್ಟು ಜನ ಕಲಿಸೋಕೆ ನಮಗೆ ಬಂದೇ ಬರ್ತಾರೆ. ಅದರಲ್ಲಿ ಬದುಕು ನಮ್ಮನ್ನು ಹೇಗೆ ಕಲಿಸುತ್ತೆ, ಅದರ ಜೊತೆಗೆ ನಮ್ಮ ಸಾಧನೆ ಕೂಡ ಯಾವ ರೀತಿ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಮೊದಲನೇ ಬಾರಿಗೆ ಅವರು ಒಂದು ವೃತ್ತಿ ಬದುಕನ್ನು ಹುಡುಕ್ತಾರೆ. ಆ ವೃತ್ತಿ ಬದುಕನ್ನು ನಿಂತಾಗ ಒಂದು ಜೀವನದಲ್ಲಿ ಒಂದು ಮನುಷ್ಯನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅವರ ಬದುಕಿನಲ್ಲಿ ಏರುಪೇರು ಆಗಿದ ಮೂಲಕ ಬದುಕೇ ಒಂದು ಸಾಧನೆ ಅಂತ ಹೋಗುತ್ತೆ. ಆ ಸಂದರ್ಭದಲ್ಲಿ ನಾನು ಬದುಕಲೇಬೇಕು, ನನ್ನ ಜೀವನ ನಡೆಸಬೇಕು ಅಂತ ಸಂದರ್ಭ ಬಂದಾಗ ಸಂಗೀತ ತಾಯಿ ಅವರಿಗೆ ಕೈ ಹಿಡಿತಾರೆ. ಆ ಸಂಗೀತ ತಾಯಿ ಕೈ ಹಿಡಿದ ಮೂಲಕ ಇವತ್ತುವರೆಗೂ ಅವರು ಸಾಧನೆ, ಆ ಸಂಗೀತ ಕ್ಷೇತ್ರಕ್ಕೆ ಕೊಡುವಂಥ ಕೊಡುಗೆ ಬಹಳ ಅಪಾರವಾದಂತ ಹೇಳ್ಬೋದು. ಇವತ್ತು ಅವರ ಕೈಲಿ ಸುಮಾರು 100ಕ್ಕಿಂತ ಹೆಚ್ಚು ಆ ಮಕ್ಕಳು ಸಂಗೀತ ವಿದ್ಯೆ ಕಲಿತಾ ಇದ್ದಾರೆ. ಆ ಸಂಗೀತ ವಿದ್ಯೆಯಿಂದ ಅವರು ಇವತ್ತು ಆ ಉಚ್ಚ ಮಟ್ಟಕ್ಕೆ ಇವತ್ತು ಗುರುಗಳ ಸ್ಥಾನದಲ್ಲಿ ಇದ್ದಿದ್ದಾರೆ. ಅದಕ್ಕೆ ಅವರು ಶ್ರೇಯ ಅಂತಂತಂದರೆ ಇವತ್ತು ಸಂಗೀತ ಕ್ಷೇತ್ರಕ್ಕೆ ಹೇಳುತ್ತಾರೆ. ಅದೇ ಸಂದರ್ಭದಲ್ಲಿ ಇವತ್ತಿನ ಇನ್ನೊಂದಂತಂದರೆ, ಸಂಗೀತ ಅಂದರೆ ಬರೀ ಕಲಿಯಲ್ಲ, ಅದು ದೇವರು ಸಮಾನ ಅಂತ ಹೇಳ್ಬೋದು. ಸಂಗೀತ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡ್ತಾ ಮಾಡ್ತಾ ಆ ಗೋವಿಂದಗೆ ದರ್ಶನಕ್ಕೆ ಮತ್ತು ಒಂದು ಭಕ್ತಿಗೆ ಅದರಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅದರ ಜೊತೆಗೆ ಸಂಗೀತ ಮತ್ತು ದೇವರ ಧ್ಯಾನ ಇವೆರಡರಲ್ಲಿ ಅವರ ಬದುಕು ಸುಂದರಮಯವಾಗುತ್ತದೆ ಅನ್ನೋದಕ್ಕೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಶ್ರೀಯುತ SNS ಸರ್ದ ಅವರಿಗೆ ಅವರ ಬದುಕಿನ ಆ ಒಡನಾಟ ಆಗಲಿ, ಅವರ ಪಯಣ ಆಗಲಿ, ಇದರಿಂದ ನಾವು ನೋಡ್ಬೋದಿಂದ ಅವರಿಗೆ ನಾವು ಧನ್ಯವಾದ ಹೇಳುತ್ತಾ ಇವತ್ತಿನ ಸಂಚಿಕೆ ಮುಕ್ತಾಯ. ನಮಸ್ಕಾರ ಸರ್.